ಒಂದೇನೋ ಸಮಾಧಾನ ಮಾತು ಸತೀಶ್ ಅವ್ರು ಹೇಳಿದ್ದು ಎಲ್ಲ ಬೆಂಗಳೂರಲ್ಲಿ ಚರ್ಚೆ ಮಾಡ್ತೀವಿ ಅಂತೇಳಿ. ಚರ್ಚೆ ಮಾಡೋದಲ್ಲ, ಈಗ ನಿರ್ಧಾರ ಬೇಕಾಗಿದೆ. ಜನ ಅದನ್ನು ಬಯಸ್ತಾ ಇದ್ದಾರೆ. ಗೋಕಾಕ್ ಮತ್ತು ಚಿಕ್ಕೋಡಿ ಜನಕ್ಕಂತೂ ಈಗ ಏನು ಡೆಸ್ಪರೇಟ್ಲಿ ಆಗಲೇಬೇಕಾದಂಥ ಒಂದು ಮನಸ್ಥಿತಿ ಬಂದಿರ್ತಿದ್ದಾರೆ. ಯಾಕಂದ್ರೆ ಡಿಸೆಂಬರ್ 31 ದಾಟಿತಂದ್ರೆ ಮುಂದೆಂದೋ ಯಾವಾಗ ಆಗ್ತದೋ ಗೊತ್ತಿಲ್ಲ. ಅಷ್ಟು ಮತ್ತು ಈಗಾಗಲೇ ಹಲವು ಸಲ ಚರ್ಚೆ ಮಾಡ್ತಾ ಇದ್ದಾರೆ. ಜನರು ಮಾತಿದ್ದು, ನನ್ನ ಮಾತಲ್ಲ, ಜನರು ಮಾತಾಡ್ತಾ ಇದ್ದಾರೆ. ನಾಳೆ ನಮ್ಮಲ್ಲಿ ಈಗ 15-17 ತಾಲೂಕುಗಳಿದ್ದಾವೆ, ಅವರೆಲ್ಲ ನಮ್ಮದು ಜಿಲ್ಲಾ ಆಗಲಿ ಅಂದರೆ ಹೆಂಗೆ ಅಂತ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಮಾತು ಬೇರೆ. ಅದು ನಾವು ಏನೋ ಒಂದು ಕಾಲಕ್ಕೆ ಮಾತಾಡ್ತಿರೋದು ನಮ್ಮ ಜನ. ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ, ಇವತ್ತು ಎರಡೂ ಈ ಚಿಕ್ಕೋಡಿ ಮತ್ತು ಗೋಕಾಕ್ ಭಾಗ ಜಿಲ್ಲೆ ಆಗಬೇಕು ಅನ್ನೋದು ಒತ್ತಡ ಅಂತ ಜೋರದ. ಈ ಒತ್ತಡ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ ಗೊತ್ತಿಲ್ಲ. ಈಗಂತೆ ಚಿಕ್ಕೋಡಿ ಭಾಗದ ಜನ ಅಂತೂ ಸತೀಶ್ ಅವರನ್ನು, ಅಲ್ಲಿ ರಾಜಕೀಯ ಗೊತ್ತದ ನಿಮಗೆ, ಚಿಕ್ಕೋಡಿ ಭಾಗದ ರಾಜಕೀಯ. ಅಲ್ಲಿ ಇವತ್ತು ಅವರ ಮಗಳು MP ಇರೋದ್ರಿಂದಾಗಿ ಅಲ್ಲಿ ಜನರಿಗೂ ಎಷ್ಟೋ ಜನರಿಗೆ ಕಣ್ಣಲ್ಲಿ ಚುಸ್ತಾ ಇದೆ. ಈ ಸಲ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿಸಲಿಲ್ಲ ಅಂದ್ರೆ ಅಲ್ಲಿ ಟಾರ್ಗೆಟ್ ಮಾಡೋ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ ಅಲ್ಲಿ ಅವರ ವಿರೋಧಿಗಳು. ಹೀಗಾಗಿ ಚಿಕ್ಕೋಡಿ ಮಾಡಿದ್ದು ಗೋಕಾಕ್ ಉಳಿಸ್ಲಿಕ್ಕೆ ಆಗೋದಿಲ್ಲ, ಇದನ್ನು ಮಾಡಲೇಬೇಕಂತ ಪರಿಸ್ಥಿತಿ. ಒಟ್ಟಾರೆಯಾಗಿ ಅಡಕೋತಿನಲ್ಲಿ ಸಿಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಇದ್ದಾರೆ. ಅವ್ರು ಏನಾದರೂ ಪ್ರಯತ್ನ ಮಾಡಿ, ಮತ್ತು ಅವರೆಲ್ಲ ಶಕ್ತಿನೂ ಅದ. ಇವತ್ತು ಮನಸ್ಸು ಮಾಡಿದ್ರೆ ನಿಶ್ಚಿತವಾಗಿಯೂ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಾಗಿ ಘೋಷಣೆ ಮಾಡೋದು, ಜೊತೆಗೆ ಅವೆರಡೂ ಜಿಲ್ಲೆ ಘೋಷಣೆ ಮಾಡಿಸ್ರಿ, ತಪ್ಪಂತೂ ಏನಿಲ್ಲ. ಯಾಕಂತಂದ್ರೆ ಬೈಲೊಂಗಲಾಗಿರ್ಬೋದು, ಅಸಲಿ ಮಾತ್ರ ನಿಜವಾಗಿಯೂ ಬೆಳಗಾವಿಯಿಂದ ಭಾಳ ದೂರ ಆಗ್ತದೆ. ಇನ್ನೇನು ಚಿಕ್ಕೋಡಿ ಆಯ್ತಪ್ಪ ಅದು ಸಮೀಪ ಆಗ್ತದೆ, ಅಸಲಿ ಚಿಕ್ಕೋಡಿ ಆಜು ಬಾಜು ಆಗ್ತಾವೆ. ಅದು ಮಾಡಲೇಬೇಕಂತ ಏನಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಇಲ್ಲಿ ಗೋಕಾಕ್ ಆಗಿದ್ರೆ ಬೈಲೊಂಗಲು ಬರ್ತದೆ, ಬೇಡ ಬೈಲೊಂಗಲು ಧಾರವಾಡಕ್ಕೆ ಸೇರ್ತದೆ, ಏನು ಮಾಡ್ತದೆ ಆಗ್ತದೆ, ಬೇಡ ಬೈಲೊಂಗಲು ಮಾಡಿದ್ರೆ ಏನು ತಪ್ಪೇನಿಲ್ಲ. ಮತ್ತೊಂದು ಧಾರವಾಡದ್ದು ಮತ್ತೆ ತಾಲೂಕು ತೊಗೊಂಡು ಮಾಡ್ಬೋದು.